ಮರಾಠಿಗರ ಪಾಲಾಗಿದೆ ಬೆಳಗಾವಿಯ ಮೇಯರ್ ಗದ್ದುಗೆ 23ನೇ ಅವಧಿಗೆ ಬಿಜೆಪಿ ಮೇಯರ್ ಹಾಗೆ ಉಪಮೇಯರ್ ಆಯ್ಕೆಯಾಗಿದ್ದಾರೆ. ಮೇಯರ್ ಆಗಿ ಮರಾಠಿಗ ಮಂಗೇಶ್ ಪವಾರ್ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಪುರುಷ ಮತ್ತು ಸಾಮಾನ್ಯ ಮಹಿಳೆಗೆ ಈ ಬಾರಿ ಅವಕಾಶ ಬಂದಿತ್ತು. ಬೆಳಗಾವಿಯ ಮೇಯರ್ ಅವಕಾಶ ಇವತ್ತು ಚುನಾವಣೆ ನಡೆದಿದೆ. 23ನೇ ಅವಧಿಗೆ ಸತತವಾಗಿ ಬಿಜೆಪಿಯ ಮೇಯರ್ ಹಾಗೆ ಉಪಮೇಯರ್ ಆಯ್ಕೆ ಆಗಿದ್ದಾರೆ. ಕಾಂಗ್ರೆಸ್ ಕೂಡ ಬಹಳ ಪ್ರಯತ್ನವನ್ನು ಮಾಡಿತು, ಆದರೆ ಆಗಲಿಲ್ಲ. ಮಂಗೇಶ್ ಪವಾರ್ ಮೇಯರ್ ಆಗಿದ್ದಾರೆ. ಉಪಮೇಯರ್ ಆಗಿ ವಾಣಿ ವಿಲಾಸ್ ಜೋಶಿ ಸಾಮಾನ್ಯ ಮಹಿಳೆ ಆಯ್ಕೆಯಾಗಿದ್ದಾರೆ. ಸದಸ್ಯತ್ವ ರದ್ದಾಗಿದ್ದ ಸದಸ್ಯನನ್ನೇ ಆಯ್ಕೆ ಮಾಡಿದ್ದಾರೆ ಶಾಸಕ ಅಭಯ್ ಪಾಟೀಲ್. ಕಾಂಗ್ರೆಸ್ ವಿರುದ್ಧ ಆಪ್ತನನ್ನ ಮೇಯರ್ ಮಾಡಿದ್ದಾರೆ ಅಭಯ್ ಪಾಟೀಲ್. ಇದು ಒಂದು ರೀತಿ ಕೌಂಟರ್ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ 2 ದಿನಗಳ ಹಿಂದೆ ಸದಸ್ಯತ್ವದ ರದ್ದತಿಗೆ ತಡೆಯನ್ನು ಕೊಟ್ಟಿತ್ತು ಹೈಕೋರ್ಟ್. ಇವರಿಗೆ ಧಾರವಾಡ ಹೈಕೋರ್ಟ್ನಲ್ಲಿ ಗೆಲುವಾಗಿರಲಿಲ್ಲ, ಇವ್ರದ್ದು ರದ್ದಾಗಿತ್ತು. ಅದಾದಮೇಲೆ ಇವರು ಬೆಂಗಳೂರು ಹೈಕೋರ್ಟ್ ಮೊರೆ ಹೋದರು, ಅಲ್ಲಿ ತಡೆಯನ್ನು ಹಿಡಿತಾರೆ. ಆಗ ಅವ್ರಿಗೆ ಗೆಲುವಾಗುತ್ತೆ, ಮತ್ತೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಈಗ ಜಾತಿ ಭಾಷಾಸ್ತ್ರ ಪ್ರಯೋಗವನ್ನು ಬಿ ಜೆ ಪಿ ನಾಯಕರು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಭಾಷಾ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಮೇಯರ್ ಪಟ್ಟ ಈಗ ಮರಾಠಿಗರ ಪಾಲಾಗಿದೆ. ಯಾಕಂತ ಹೇಳಿದ್ರೆ ಆ ಇಬ್ಬರು ಏನು ಮೆಂಬರ್ಶಿಪ್ಪನ್ನು ರದ್ದು ಮಾಡಲಾಗಿತ್ತು, ಅನರ್ಹ ಮಾಡಲಾಗಿತ್ತು, ಅವ್ರದ್ದು ಕಂಪ್ಲೀಟಾಗಿ ರದ್ದಾಯಿತು, ಕ್ಯಾನ್ಸಲ್ ಆಯಿತು ಅಂತ ಕಾಂಗ್ರೆಸ್ನವ್ರು ಅಂದ್ಕೊಂಡಿದ್ರು. 2 ಮೈನಸ್ ಆಯಿತು ಒಟ್ಟು. ಅದಾದಮೇಲೆ ಹಂಗೆ ಹಿಂಗೆ ಸ್ವಲ್ಪ ಆಪ್ರೇಷನ್ ಏನಾದರೂ ಮಾಡಿ ಅಧಿಕಾರಕ್ಕೆ ಬರೋಣ ಅಂಥೇಳಿ ಕಾಂಗ್ರೆಸ್ ನಾಯಕರು ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಅದ್ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಮರಾಠಿ ಸಮುದಾಯಕ್ಕೆ ಸೇರಿದಂತಹ ಪವಾರ್, ಮಂಗೇಶ್ ಪವಾರ್ ಆಯ್ಕೆಯಾಗಿದ್ದಾರೆ. ಹಾಗೂ ಜೋಶಿ ಅಂಥೇಳಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಮಹಾಪೌರರಾಗಿ ಬೆಳಗಾವಿಯಲ್ಲಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಸಮಸ್ತ ಬೆಳಗಾವಿ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ವಾಣಿ ವಿಲಾಸ್ ಜೋಶಿ ಅವರು ಕ್ರಿಯಾತ್ಮಕ ನಗರ ಸೇವಕಿಯಾಗಿ ಆ ಭಾಗದ ಅಭಿವೃದ್ಧಿಗೆ ಸತತವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಅವರು ಇವತ್ತು ಉಪಮಹಾಪೌರರಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾರೆ. ಈ ಮಂಗೇಶ್ ಪವಾರ್ ಅವರ ಪ್ರವಾಸ ಬಹುತೇಕ ತಮ್ಮೆಲ್ಲರೂ ಗೊತ್ತಿರಬಹುದು. ಅವರು ಮಹಾಪೌರ ಆಗೋಕ್ಕಿಂತ ಮೊದಲ ಭಾರತೀಯ ಜನತಾ ಪಕ್ಷ ಬೆಳಗಾವಿ ದಕ್ಷಿಣ ಅಧ್ಯಕ್ಷ ಆಗಿದ್ದರು. ಬೂತ್ ಮಟ್ಟದಿಂದ ಕೆಲಸ ಮಾಡಿದರು. ಈಗ ಅವರು ನಗರ ಸೇವಕರಾಗಿ ಮಹಾಪೌರರಿಗೆ ಆಗಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ನಮ್ಮ 40 ಜನ ನಮ್ಮ ಮೆಜಾರಿಟಿ ಇದ್ರು ಸಹ ಈ ಸಲ ಏನೋ ಪ್ರಯತ್ನ ಆಗಿತ್ತು ಅನ್ನೋದು ತಮ್ಮ ಗಮನಕ್ಕದ. ನಾನೇನು ಅದಕ್ಕೆ ಬಗ್ಗೆ ಹೆಚ್ಚಿಗೆ ಹೇಳುವುದಿಲ್ಲ. ಅವರು ಸದಸ್ಯತ್ವ ಅನರ್ಹ ಮಾಡಿದರು. ಅವರು ಮಹಾನಗರ ಪಾಲಿಕೆ ಸದಸ್ಯರ ಆಗೋಕ್ಕಿಂತ ಮೊದಲು ಅವ್ರ ಮನೆಯವರು 2 ವರ್ಷದಿಂದ ಅದು PWD ಒಳಗೆ ಅಲಾಟ್ಮೆಂಟ್ ಅಲ್ಲ, ಆಪ್ಷನ್ನಾಗ ತಗೊಂಡಿದ್ದನ್ನ ಒತ್ತಡ ಹೇರಿ ಅವ್ರನ್ನ ಅನರ್ಹ ಮಾಡುವಂತ ಮಾಡಿದ್ರು. ನಾವು ಹೈಕೋರ್ಟ್ನಾಗ ಅದನ್ನ ಹೈಕೋರ್ಟ್ನಾಗ ಮಾಡಿ ಒಂದು ಹೇಳಿದಾರೆ. ತಮ್ಮ ಮುಖಾಂತರ ಹೇಳಿ ನಾವು ನಾಯಕಿ ಕ್ಲಿಪ್ಪಿಂಗ್ ಬಿಡುಗಡೆ ಮಾಡ್ತಾ ಇದ್ದೇವೆ. ಅಲ್ಲಿ ಜಡ್ಜ್ ಅವ್ರು ಹೇಳಿದ್ರೆ ಇದ್ದಂತ ಎಲ್ಲ ಅಧಿಕಾರಿಗಳಿಗೆ ಹೇಳ್ಕೊಂಡು ಏ ಮಿಸ್ಟರ್ ಏಯ್ ಅಂದ್ರೆ ಒಂದು 2 ನಿಮಿಷ ಯಾಕ ಇದ್ದಂತ ಎಲ್ಲ ತಿಳ್ಕೊರಿ. ಕಮಿಷನರ್ ಹೋದ್ರೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈಗ ಬೆಳಗಾವಿಯ ಪಾಲಿಕೆ ಚುನಾವಣೆ ಮೇಯರ್ ಚುನಾವಣೆ ಕಂಪ್ಲೀಟ್ ಆಗಿದೆ. ಪ್ರತಿಷ್ಠೆಯ ಕಾಳಗಕ್ಕೆ ಕಾರಣ ಆಗಿತ್ತು. ಸತೀಶ್ ಜಾರಕಿಹೊಳಿ ವರ್ಸಸ್ ಅಭಯ್ ಪಾಟೀಲ್ ನಡುವೆ ಅನರ್ಹ ಆಗಿದ್ದವ್ರನ್ನೇ ಗೆಲ್ಲಿಸ್ಕೊಂಡು ಬಂದು ಈಗ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಡುವಂಥ ಒಂದು ಮಾಸ್ಟರ್ ಪ್ಲಾನ್ ಇದೆಯಾ ಇದರ ಹಿಂದೆ ಅಂತೇಳಿ ಅವ್ರು ಆಯ್ಕೆ ಮಾಡಿದ್ದಕ್ಕೆ? ಪ್ರಭು, ಖಂಡಿತವಾಗಿಯೂ ಬೆಳಗಾವಿ ಮಹಾನಗರ ಪಾಲಿಕೆ 23ನೇ ಅವಧಿಯ ಮೇಯರ್ ಉಪಮೇಯರ್ ಚುನಾವಣೆ ಈಗಾಗಲೇ ಫಲಿತಾಂಶ ಪ್ರಕಟ ಆಗಿದೆ. ಮೇಯರ್ ಸ್ಥಾನ ಮರಾಠಿ ಭಾಷಿಗರಿಗೆ ದಕ್ಕಿದ್ರೆ, ಉಪಮೇಯರ್ ಸ್ಥಾನ ಏನಿದೆ ಕನ್ನಡ ಭಾಷಿಗರಿಗೆ ದಕ್ಕಿದೆ ಅಂತ ಹೇಳ್ಬೋದು. ಅಂದರೆ ಮೇಯರ್ ಮರಾಠಿಗರಾದರೆ ಉಪಮೇಯರ್ ಕನ್ನಡಿಗರಾಗಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ಆಗಿತ್ತು. ಇದು ಸ್ವತಃ ಏನು ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅಭಯ್ ಪಾಟೀಲ್ ಮಧ್ಯೆ ಇದು ಪ್ರತಿಷ್ಠೆಯ ಕಣವಾಗಿತ್ತು. ಯಾಕಂದರೆ ಇಬ್ಬರು ಬಿಜೆಪಿ ಸದಸ್ಯರ ಅನರ್ಹಗೊಂಡ ಬಳಿಕ ಏನೋ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳು ಆರಂಭಗೊಂಡಿದ್ವು. ಏನು ಶಾಸಕರಿಂದ ಆಯ್ಕೆಯಾಗಿ ಬಂದಂಥ MLCಗಳನ್ನು
ಸ್ಥಾನಗಳನ್ನು ತಂದು ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಬೇಕು ಮತ್ತು BJP ಬೆಂಬಲವಾಗಿದ್ದಂಥ ಇಬ್ಬರು ಪಕ್ಷದ ಸದಸ್ಯರು ಸೆಳೆದ್ರೆ ಈ ಬಾರಿ ಅಧಿಕಾರದ ಗದ್ದಿಗೆ ಹಿಡಿತೇವೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕೈ ನಾಯಕರು ಇಟ್ಕೊಂಡಿದ್ರು. ಆದರೆ ಯಾವಾಗ ಬೆಂಗಳೂರು ಹೈಕೋರ್ಟಿಂದ ಇಬ್ಬರು ಸದಸ್ಯರ ಸದಸ್ಯತ್ವ ರದ್ದೇನಾಗಿತ್ತು ಅದಕ್ಕೆ ಒಂದು ತಡೆ ಕೊಟ್ಟರು. ತಡೆ ಕೊಟ್ಟಾದ ಬಳಿಕ ಎಲ್ಲ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಗಿರ್ತಕ್ಕಂಥದ್ದು. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಏನು ಸಭಾಂಗಣದಲ್ಲಿ ನಡೆದಂಥ ಮೇಯರ್ ಸ್ಥಾನ ಏನಿದೆ ಅದು ಸಾಮಾನ್ಯ ಪುರುಷರಿಗೆ ಮತ್ತು ಉಪಮೇಯರ್ ಸ್ಥಾನ ಏನಿದೆ ಅದು ಏನು ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. ಹಾಗಾಗಿ ಮೇಯರ್ ಆಗಿ ಈಗ ಮಂಗೇಶ್ ಪವಾರ್ ಈಗ ಏನು ಆಯ್ಕೆ ಆಗಿರ್ತಕ್ಕಂಥದ್ದು, ಉಪಮೇಯರ್ ಆಗಿ ವಾಣಿ ವಿಲಾಸ್ ಜೋಶಿ ಆಯ್ಕೆಯಾಗಿದ್ದಾರೆ. ಇಬ್ಬರಿಗೂ ಕೂಡ ಏನು 40 ಮತಗಳು ಬಿದ್ದಿದ್ದಾವೆ. ಅಂದರೆ ಏನು ಒಟ್ಟು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪಾಲಿಕೆ ಸದಸ್ಯರ ಸಂಖ್ಯೆ ಸೇರಿ 58 ಮತ್ತು ಜನಪ್ರತಿನಿಧಿಗಳು ಅಂದರೆ ಶಾಸಕರು, ಸಂಸದರು, MLCಗಳು ಎಲ್ಲರೂ ಸೇರಿ ಒಂದು 65 ಮತಗಳಾಗುತ್ತೆ. ಆ ಒಂದು ಮತಗಳಲ್ಲಿ ಇವತ್ತು 60 ಜನರು ಮಾತ್ರ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಕಾಂಗ್ರೆಸ್ನ ಇಬ್ಬರು ಸಚಿವರು, ಶಾಸಕರು ಎಲ್ಲರೂ ಕೂಡ ಒಂದು ಸಭೆಯಿಂದ ಗೈರಾಗಿದ್ರು ಅಂತ ಹೇಳ್ಬೋದು. ಅದನ್ನು ಹೊರತಾಗಿ ಏನು ಶಾಸಕ ಅಭಯ್ ಪಾಟೀಲ್, ಮಾಜಿ CM ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಸೇರಿದಂತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕೈ ಎತ್ತುವ ಮೂಲಕ ಮೇಯರ್ ಮತ್ತು ಉಪಮೇಯರನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ. ಒಂದು ಅಂಶ ಬಹಳ ಗಮನ ಸೆಳೆಯುತ್ತೆ ಪ್ರಭು, ಇಲ್ಲಿ ಏನು ಇಬ್ಬರು BJP ಸದಸ್ಯರ ಏನು ಸದಸ್ಯತ್ವ ರದ್ದಾಗಿತ್ತು, ಆ ಸದಸ್ಯತ್ವ ರದ್ದಾದಂಥ ಮಂಗೇಶ್ ಪವಾರ್ನನ್ನು ಈಗ ಮೇಯರ್ ಆಗಿ ಈಗ ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಏನು ಹೈಕೋರ್ಟ್ನಲ್ಲಿ ಒಂದು ಏನು ಆದೇಶವನ್ನು ತೆಗೆದುಕೊಂಡಿದ್ರು, ಈ ಒಂದು ಮೇಯರ್ ಏನು ಸದಸ್ಯರ ಸದಸ್ಯತ್ವ ರದ್ದಿಗೆ ತಡೆ ಮತ್ತು ಚುನಾವಣೆ ಮೇಯರ್ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಿಷ್ಟು ಏನು ಸೂಚನೆಯನ್ನು ತೆಗೆದುಕೊಂಡು ಬಂದಿದ್ರು. ಅದರಂತೆ ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮಂಗೇಶ್ ಪವಾರ್ ಈಗ ಏನು ಮೇಯರ್ ಆಗಿದ್ದಾರೆ. ಇದು ಎಲ್ಲೇ ಒಂದು ಕಡೆ ಕಾಂಗ್ರೆಸ್ಗೆ ಏನು ಸದಸ್ಯತ್ವ ರದ್ದು ಮಾಡಿದಂಥವನ್ನೇ ಮೇಯರ್ ಮಾಡುವ ಮೂಲಕ ಒಂದು ತಿರುಗೇಟು ಕೊಡುವಂಥ ಕೆಲಸವನ್ನು ಏನು BJPಯ ನಾಯಕರು ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಪ್ರಭು, ಯಾಕಂದರೆ ಇನ್ನೂ ಕೂಡ ಈ ಒಂದು ಕಾನೂನು ಸಂಘರ್ಷ ಇನ್ನು ಮುಂದುವರಿಯುತ್ತೆ. ಏನು ಬೆಂಗಳೂರು ಹೈಕೋರ್ಟ್ ಕೊಟ್ಟಂಥ ಆದೇಶ ಏನಿದೆ, ಆದೇಶದ ನಂತರ ಇನ್ನು ಮೇಲ್ಮನೆಗಳು ಕೂಡ ಹೋಗೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಇದಾದ ಬಳಿಕ ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ರಾಜಕೀಯ ತಿರುವು ಪಡೆದುಕೊಳ್ಳುತ್ತೋ ಅದರ ಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಂದರೆ ಈ ಬಾರಿ ಮೇಯರ್ ಉಪಮೇಯರ್ ಎರಡೂ ಸ್ಥಾನಗಳು ಕೂಡ ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಅಂದರೆ ಅಭಯ್ ಪಾಟೀಲ್ ಮತಕ್ಷೇತ್ರದ ಇಬ್ಬರಿಗೂ ಕೂಡ ಒಂದು ಮೇಯರ್ ಉಪಮೇಯರ್ ಈಗ ಸ್ಥಾನ ಸಿಕ್ಕಿದೆ. ಒಟ್ಟಿನಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮತ್ತೆ BJP ತನ್ನ ಪಾರುಪತ್ಯವನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅಭಯ್ ಪಾಟೀಲ್ ಮತ್ತೆ ಕಿಂಗ್ ಮೇಕರ್ ಆಗಿ ಇಬ್ಬರು ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ಇಲ್ಲಿ ನಿರ್ವಹಿಸಿದೆ ಅಂತಲೇ ಹೇಳ್ಬೋದು ಪ್ರಭು. ಶ್ರೀಧರ್, ಈಗ ಇಬ್ಬರು BJPಯ ಸದಸ್ಯರನ್ನ ಅನರ್ಹ ಮಾಡಿದ್ದು ಎಲ್ಲ ಬೆಳವಣಿಗೆಯನ್ನು ಕಾಂಗ್ರೆಸ್ ಗಮನಿಸಿ ಪಕ್ಷೇತರರೊಂದಿಗೆ ಸೇರಿಕೊಂಡು ಏನೋ ಒಂದು ಮ್ಯಾಜಿಕ್ ಮಾಡಿಕೊಂಡು ಅಧಿಕಾರದ ಗದ್ದು ಹಿಡಿಯುವಂತಹ ಪ್ರಯತ್ನ ಅಂತರೂ ಮಾಡ್ತಾ ಇತ್ತು. ಅಂದರೆ ಆ ಲೆಕ್ಕಾಚಾರದಲ್ಲಿ ಇತ್ತು ಅನಿಸುತ್ತೆ ಆರಂಭದಲ್ಲಿ. ಖಂಡಿತವಾಗಿಯೂ ಪ್ರಭು, ಏನು ಬಿಜಾಪುರ ಮಾದರಿಯಲ್ಲಿ ಏನು ಮಹಾನಗರ ಪಾಲಿಕೆ ಇಲೆಕ್ಷನ್ ಇತ್ತು ಆ ರೀತಿಯ ಮಾದರಿ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರವನ್ನು ಏನು ಕಾಂಗ್ರೆಸ್ ನಾಯಕರು ಇಟ್ಟುಕೊಂಡಿದ್ರು. ಆದರೆ ಎಲ್ಲವೂ ಕೂಡ ಏನು ಮ್ಯಾಜಿಕ್ ನಂಬರ್ ಲೆಕ್ಕಾಚಾರದಲ್ಲಿ ಕೈಗೂಡಲಿಲ್ಲ. ಯಾಕಂದರೆ ಒಂದಿಷ್ಟು ಶಾಸಕರಿಂದ ಆಯ್ಕೆಯಾಗಿ ಬಂದಂಥ MLCಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಮೂಲಕ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನೋಂಥ ಒಂದು ಏನು ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದು ಕಡೆ ಕೈಗೂಡಿಲ್ಲ. ಯಾಕಂದರೆ ಮಹಾನಗರ ಪಾಲಿಕೆಯಿಂದ ಮೇಯರ್ ಉಪಮೇಯರ್ ಚುನಾವಣೆ ಘೋಷಣೆಗೂ ಮುನ್ನ ಒಂದು ಏನಂದರೆ ಸ್ಥಳೀಯವಾಗಿರ್ತಕ್ಕಂಥ ಏನು ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೆದು ಯಾರು ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ವೋಟರ್ ಲಿಸ್ಟ್ನಲ್ಲಿ ಯಾರಿದ್ದಾರೆ ಅವ್ರ ಲಿಸ್ಟನ್ನು ಕೊಡಬೇಕು ಅನ್ನೋಂಥ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಪಡೆದುಕೊಳ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ತನ್ನ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳುವಂಥ ರಣತಂತ್ರ ರೂಪಿಸುತ್ತೆ. ಆ ಒಂದು ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಆಗಲಿಲ್ಲ. ಹೀಗಾಗಿ ಈಗ ಸುಲಭವಾಗಿ BJP ತನ್ನ ಏನು ಮತ್ತೆ ತನ್ನ ಅಧಿಕಾರವನ್ನು ಮುಂದುವರಿಸಿದೆ ಅಂತ ಹೇಳ್ಬೋದು. ಯಾಕಂದರೆ BJPಗೆ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಇಬ್ಬರು ಸದಸ್ಯರನ್ನು ಅನರ್ಹಗೊಂಡ ಬಳಿಕ ಒಂದಿಷ್ಟು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು. ಯಾಕಂದರೆ BJPಯಲ್ಲಿ ಎರಡು ಬಣಗಳಿದ್ದಾವೆ. ಒಂದು ಏನು ಅಭಯ್ ಪಾಟೀಲ್ ಬೆಂಬಲಿತ ಪಾಲಿಕೆ ಸದಸ್ಯರಾಗಿರ್ಬೋದು ಮತ್ತು BJP ರಾಜ್ಯ ಉಪಾಧ್ಯಕ್ಷ ಅಂತ ಅನಿಲ್ ಬೆನ್ಕೆ ಬೆಂಬಲಿತ ಸದಸ್ಯರಿದ್ದಾರೆ. ಇದರಲ್ಲಿ ಕೂಡ ಬಂದು ಈ ಬಾರಿ ಲಿಂಗಾಯತರಿಗೆ ಒಂದು ಸ್ಥಾನ ಕೊಡಬೇಕು ಅನ್ನೋಂಥ ಒಂದು ಕೂಗು ಕೂಡ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಒಂದಿಷ್ಟು ಗುಂಪುಗಾರಿಕೆ ಕೂಡ ನಡೆದಿದ್ವು. ಇವೆಲ್ಲವಕ್ಕೂ ಕೂಡ ಒಂದು ಶಮನಗೊಳಿಸುವಂಥ ಪ್ರಯತ್ನವನ್ನು ಇವತ್ತು BJP ನಾಯಕರು ಮಾಡಿದ್ದಾರೆ. ಯಾಕಂದರೆ ಜಗದೀಶ್ ಶೆಟ್ಟರ್, ರವಿಕುಮಾರ್, ಅಭಯ್ ಪಾಟೀಲ್ ಸೇರಿದಂತೆ ಎಲ್ಲ ನಾಯಕರು ಎಲ್ಲ 37 ಜನ ಪಾಲಿಕೆ ಸದಸ್ಯರು ಅಂದರೆ BJPಯ 35 ಮತ್ತು ಪಕ್ಷೇತರ ಇಬ್ಬರು ಸದಸ್ಯರನ್ನು 1 to 1 ಆಗಿ ಒಂದು ಅಭಿಪ್ರಾಯ ಸಂಗ್ರಹಿಸಿ ತದನಂತರ ಅಂತಿಮವಾಗಿ ಇಬ್ಬರ ಆಯ್ಕೆಯನ್ನು ಏನು ಕೈ ಎತ್ತುವ ಮೂಲಕ ಇಲ್ಲಿ ಮಾಡಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ನೋಡಿ, ಬೆಳಗಾವಿಯ ಪಾಲಿಕೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ. ಈ ಬಾರಿ ಪ್ರಯತ್ನವನ್ನು ಪಟ್ಟಿತ್ತು, ಆದರೆ ಆಗಲಿಲ್ಲ. ಸಂಖ್ಯಾಬಲ ಅಲ್ಲಿ BJPಯದ್ದು ಜಾಸ್ತಿ ಇದೆ. ಬಟ್ ಭಾಷಾ ವಿಚಾರದಲ್ಲಿ ನೋಡೋದಾದರೆ ಮರಾಠಿಗರ ಪಾಲಾಗಿದೆ ಅಧ್ಯಕ್ಷ ಸ್ಥಾನ ಮತ್ತು ಲಿಂಗಾಯತ ಸ್ಥಾನ ಏನಿದೆ ಅಂದರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ಉಪಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ. ಅದರಲ್ಲೂ ಅಭಯ್ ಪಾಟೀಲ್ ಇಲ್ಲಿ ಕಿಂಗ್ ಮೇಕರ್ ಆಗಿ
ಗುರುತಿಸ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಅವರ ಮಧ್ಯೆ ಬಹಳ ಜಟಾಪಟಿ ನಡೆದಿತ್ತು ಮೇಯರ್ ಗಾದಿಗಾಗಿ. ಇಬ್ಬರು ಸದಸ್ಯರನ್ನು ಅನರ್ಹ ಮಾಡಿದ್ದು ಇವರೇ ಅನ್ನುವಂಥದ್ದು, ಅಂದರೆ ಬೇಕು ಅಂತಲೇ ಮಾಡಿಸಿದ್ದಾರೆ ಕಾಂಗ್ರೆಸ್ನವರು ಅನ್ನುವಂಥ ಆರೋಪ ಅವರು ಮಾಡಿದರು. ಬಟ್ ಈಗ ಅವರನ್ನೇ ಸದಸ್ಯತ್ವ ಏನು ರದ್ದಾಗಿತ್ತು ಆ ಒಂದು ಮಂಗೇಶ್ ಪವರ್ ಇದ್ದಾರಲ್ವಾ ಅವ್ರಿಗೆ ಮೇಯರ್ ಸ್ಥಾನವನ್ನು ಒದಗಿಸುವ ಮೂಲಕ ಅವ್ರನ್ನ ಆಯ್ಕೆ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಅಭಯ್ ಪಾಟೀಲ್ ಕೌಂಟರನ್ನು ಕೊಟ್ಟಿದ್ದಾರೆ. ಮೇಯರ್ ಸ್ಥಾನ ಸಾಮಾನ್ಯ ಪುರುಷನಿಗೆ ಅದು ಮೀಸಲಾಗಿತ್ತು, ಉಪಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. 58 ಸದಸ್ಯರು ಓವರಾಲ್ ಇದ್ದರು. ಅದರಲ್ಲಿ ಚುನಾಯಿತ ಪ್ರತಿನಿಧಿಗಳು ಸೇರಿ 65 ಮತಗಳು ಬಿದ್ದಿದ್ದಾವೆ. ಓವರಾಲ್ ಬಿದ್ದಿದ್ದು 65 ಮತಗಳು ಬಿದ್ದಿದ್ದು. ಇನ್ನು 58 ಸದಸ್ಯರು ಅಂದರೆ ಚುನಾಯಿತ ಪ್ರತಿನಿಧಿಗಳು ಆಯ್ಕೆ ಆದಂಥವರು ಎಲ್ಲ ಸೇರಿ MLC MP ಎಲ್ಲ ಸೇರಿ 65. ಅದರಲ್ಲಿ 60 ಜನ ಭಾಗಿಯಾಗಿದ್ದರು, 5 ಮತದಾರ ಗೈರಾಗಿದ್ದರು. ಇದರಲ್ಲಿ BJPಗೆ 35 ಪ್ಲಸ್ ಇಬ್ಬರು ಪಕ್ಷೇತರು ಸೇರಿ 37 ಬಲ ಸಿಕ್ತು. ಅಥವಾ ಕಾಂಗ್ರೆಸ್ಗೆ 10 ಪ್ಲಸ್ ಪಕ್ಷೇತರ 11 ಸಿಕ್ತು. ಓವರಾಲ್ 21 ಬಲ ಅವರಿಗೆ ಸಿಕ್ತು. BJP ಪರ ಸಂಸದ ಜಗದೀಶ್ ಶೆಟ್ಟರು ಹಾಗೆ ಶಾಸಕ ಅಭಯ್ ಪಾಟೀಲು MLC ಸಾಬಣ್ಣ ತಳವಾರ ಮತದಾನವನ್ನು ಮಾಡಿದರು. ಆದರೆ ಕಾಂಗ್ರೆಸ್ ಪರವಾಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರು, ಹಾಗೆ ಇನ್ನೋರ್ವ ಶಾಸಕ ಆಸಿಫ್ ಸೇಟು, ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತದಾನದ ಹಕ್ಕಿದ್ರೂ ಕೂಡ ಅವರು ವೋಟ್ ಮಾಡಿಲ್ಲ. ಕಾರಣ ಅಂತ ಹೇಳಿದ್ರೆ ಮುಜುಗರ ಆಗ್ಬೋದು ಅನ್ನುವಂಥ ಕಾರಣ. ಚುನಾವಣೆ ಪ್ರಕ್ರಿಯೆಯಿಂದನೇ ದೂರವೇ ಉಳಿದಿದ್ದಾರೆ ಕಾಂಗ್ರೆಸ್ ನಾಯಕರು. ಯಾಕಂತ ಹೇಳಿದ್ರೆ ಹೇಗಿದ್ದರೂ BJPದು ಸಂಖ್ಯಾಬಲ ಜಾಸ್ತಿ ಇದೆ, ಅವರೇ ಗೆಲ್ತಾರೆ. ನಾವು ಮತ್ತಲ್ಲಿ ಹೋದರೆ ಈಗ ಇಬ್ಬರು ಮೆಂಬರು ಕ್ಯಾನ್ಸಲ್ ಆಗಿತ್ತು ಮೆಂಬರ್ಶಿಪ್ಪು, ಹಾಗಾಗಿ ಮತ್ತವ್ರಿಗೆ ಹೈಕೋರ್ಟ್ನಲ್ಲಿ ಜಯ ಸಿಕ್ತು. ಮುಜುಗರದಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಥ್ಯಾಂಕ್ ಯು ಸರ್.